ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಮಾಸ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ಜೂನ್ ತಿಂಗಳ ಮಾಸ ಭವಿಷ್ಯ ಕಾಲಪುರುಷನ ರಾಜರಾಶಿ ದ ರಾಯಲ್ ಸೈನ್ ಸಿಂಹ ರಾಶಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ವೈಯಕ್ತಿಕ ಫಲಗಳಲ್ಲ. ಚಂದ್ರ ರಾಶಿ ಆಧಾರಿತ ಫಲಗಳು ಮಾತ್ರ ಮಂತ್ರೇಶ್ವರರ ಫಲದೀಪಿಕೆ ಆಧಾರ. ಗೋಚಾರ ಫಲಗಳನ್ನು ಚಂದ್ರ ರಾಶಿಯಿಂದ ತಿಳ್ಕೋಬೇಕು. I repeat, these are the general predictions based on the present transit of planets only. These are not the individual predictions. ಸಿಂಹರಾಶಿ ರಾಶ್ಯಾಧಿಪತಿ ಸೂರ್ಯನ ಸಂಚಾರ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ರಾಶ್ಯಾಧಿಪತಿ ಈಸ್ ಎ ಕೀ. ದ ಟ್ರಾನ್ಸಿಟ್ ಆಫ್ ರಾಶ್ಯಾಧಿಪತಿ ಈಸ್ ಎ ಕೀ ಪಾಯಿಂಟ್. ಸೂರ್ಯ ರಾಶ್ಯಾಧಿಪತಿಯಾಗಿ ಆರಂಭದ 15 ದಿನ ಅಂದರೆ ಸಂಕ್ರಮಣಕ್ಕೂ ಮುಂಚೆ ಕರ್ಮಭಾವದಲ್ಲಿ ಸಂಚಾರ ಮಾಡುತ್ತಾ ದಿಕ್ಫಲವನ್ನು ಪಡಿತಾನೆ, ಪಾಸಿಟಿವ್ಲಿ ಆಕ್ಟಿವೇಟೆಡ್. ಉತ್ತರಾರ್ಧದಲ್ಲಿ ಲಾಭ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಪಂಚಮ ಭಾವವನ್ನು ಸಕ್ರಿಯಗೊಳಿಸ್ತಾನೆ. ಹೀಗಾಗಿ ಮಾಸ ಪೂರ್ತಿ ಸೂರ್ಯನ ಸಂಚಾರ ಅನುಕೂಲ. ಉತ್ತರಾರ್ಧದಲ್ಲಿ ಇಚ್ಛಾಪೂರ್ತಿ ಯೋಗ, ಪೂರ್ವಾರ್ಧದಲ್ಲಿ ದಿಕ್ಫಲ ಯೋಗ, ಅಧಿಕಾರ ಪ್ರಾಪ್ತಿ ಯೋಗ. ಸೊ ವೀಕ್ಷಕರ, ಇಲ್ಲಿ ಸೂರ್ಯ ಪ್ರತಿ ಮಾಸದಲ್ಲಿ ರಾಶಿ ಪರಿವರ್ತನೆ ಮಾಡ್ತಾನೆ ಮಾಸದ ಮಧ್ಯಭಾಗದಲ್ಲಿ. ಅದೇ ರೀತಿ ಈ ಸಲವೂ ಕೂಡ ಜೂನ್ 15ರಂದು ಸೂರ್ಯ ಶುಕ್ರನ ವೃಷಭ ರಾಶಿಯನ್ನು ತೊರೆದು ಬುಧನ ಮಿಥುನ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಸಂಕ್ರಮಣದ ರೂಪದಲ್ಲಿ, ಮಿಥುನ ಸಂಕ್ರಮಣದ ರೂಪದಲ್ಲಿ. ಹೀಗಾಗಿ ಸಂಕ್ರಮಣಕ್ಕೂ ಮುಂಚೆ ಸೂರ್ಯ ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಾನೆ, ದಿಕ್ಬಲ ಪಡಿತಾನೆ. ಪೂರ್ವಾರ್ಧದಲ್ಲಿ ಶುಭ ಫಲ, ಉತ್ತರಾರ್ಧದಲ್ಲಿಯೂ ಶುಭ ಫಲ. ಇನ್ನು ಪೂರ್ವಾರ್ಧದಲ್ಲಿ ಕರ್ಮ ಭಾವದಲ್ಲಿ ಸಂಚಾರ ಮಾಡುತ್ತಾ ರಾಷ್ಟ್ರಾಧಿಪತಿ ಕರ್ಮ ಭಾವದಲ್ಲಿ ಬರ್ತಾನೆ, ದಿಕ್ಬಲ ಡೈರೆಕ್ಷನಲ್ ಸ್ಟ್ರೆಂತ್ ಅನ್ನು ಪಡಿತಾನೆ. ಅವಾಗ ಜೀವನ ತುಂಬಾ ಯಶಸ್ವಿ ಆಗುತ್ತದೆ, ಸಕ್ಸಸ್ಫುಲ್ ಲೈಫ್ ಕೊಡ್ತಾನೆ. ಡೈರೆಕ್ಷನಲ್ ಸ್ಟ್ರೆಂತ್, ದಿಕ್ಬಲ ಇರುವ ಕಾರಣ ಹೆಸರು, ಕೀರ್ತಿ, ಪ್ರತಿಷ್ಠೆ ಗಳಿಸುವಿರಿ, ಯಾರನ್ನು ನಂಬಲಾರಿರಿ. ಸೂರ್ಯ ಇಲ್ಲಿ ನೇಮ್ ಅಂಡ್ ಫೇಮ್ ಕೊಡ್ತಾನೆ. ಒಂದು ರೀತಿಯ ಅನುಮಾನ ಸ್ವಭಾವ. ಸೂರ್ಯ ಇಸ್ ಎ ಗ್ರೇಡ್ 1 ಪ್ಲಾನೆಟ್. ಸೂರ್ಯ ಇಸ್ ಎ ಕ್ಲಾಸ್ ಪ್ಲಾನೆಟ್. ಸ್ಯಾಟರ್ನ್ ಇಸ್ ಎ ಮಾಸ್, ಗ್ರೇಡ್ 4 ಶನೇಶ್ವರ. ಅನುಮಾನ ಪ್ರವೃತ್ತಿ, ಅಹಂಕಾರ. ಸೂರ್ಯ ಈಸ್ ಯುವರ್ ಈಗೋ. ಯಾರ ಮಾತನ್ನು ಸಹಜವಾಗಿ ಇಲ್ಲಿ ನಂಬಲ್ಲ. 2-3 ಸಲ ಪರೀಕ್ಷೆ ಮಾಡಿ ನಂತರ ಅವರನ್ನ ನೀವು ಕನ್ಫರ್ಮೇಶನ್ ಆದಮೇಲೆ ಪ್ರಮಾಣಿಸಿ ನಂತರ ನಂಬುವಂತಹ ಒಂದು ಸಮಯದ ಬರುತ್ತೆ. ಯಾರನ್ನು ನಂಬಲಿ ಯಾವುದಿಲ್ಲ. ಅತ್ಯಂತ ಪ್ರಭಾವಿ ವ್ಯಕ್ತಿಗಳಾಗಿ ಬಿಡ್ತೀರಿ, ಯಾರಿಗೂ ಕ್ಷಮಿಸಲ್ಲ. ಸೂರ್ಯ ಕರ್ಮಭಾವದಲ್ಲಿ ಬಂದಾಗ ವ್ಯಕ್ತಿಯು ಸ್ವಂತ ತಂದೆಯನ್ನು ಕೂಡ ನಂಬಲ್ಲ. ಇಂಥ ಒಂದು ನೇಚರ್ ಬರುತ್ತೆ. ಎಲ್ಲ ಅತಿಯಾದ ಶಿಸ್ತು ಇಲ್ಲಿ ಬರುತ್ತೆ ಕೆಲಸ ಕಾರ್ಯಗಳಿಗೆ. ಎಲ್ಲಾ ಸೌಕರ್ಯ ಮತ್ತು ಸೌಲಭ್ಯಗಳು ಸೂರ್ಯ ಇಲ್ಲಿ ಕೊಡ್ತಾನೆ. ಸೂರ್ಯನ ಪ್ರಭಾವದಿಂದ ಸಿಗ್ತವೆ. ವಾಹನ ಸೌಖ್ಯ, ನೌಕರ ಸೌಖ್ಯ, ಗ್ರಹ ಸೌಖ್ಯ, ಎಲ್ಲಾ ರೀತಿಯ ಸೌಖ್ಯಗಳು. ಸರ್ಕಾರಿ ನೌಕರರಿಗೆ ನೌಕರಿಯಲ್ಲಿ, ಇನ್ನು ವ್ಯವಸಾಯ ಮಾಡುವವರಿಗೆ ವ್ಯವಸಾಯದಲ್ಲಿ ಉತ್ತಮ ಫಲಗಳನ್ನು ಸೂರ್ಯ ಕೊಡ್ತಾನೆ. ಉತ್ತಮ ಅಧಿಕಾರ ಯೋಗ, ಅಪಾರ ಸಂಪತ್ತು ಪ್ರಾಪ್ತಿ ಯೋಗ, ಅರ್ಥ ತ್ರಿಕೋನವನ್ನು ಸೂರ್ಯ ಇಲ್ಲಿ ಸಕ್ರಿಯಗೊಳಿಸಿದ ಕಾರಣ ಆರ್ಥಿಕವಾಗಿ ಲಾಭ ಬರುತ್ತೆ. ರಾಜ ಸಮಾನ ಜೀವನ. ಆದರೆ ಇಂಥ ಸೂರ್ಯ ತಂದೆಯ ಕುಟುಂಬಕ್ಕೆ ಶೋಕ ಕೊಡ್ತಾನೆ, ತಾಯಿಗೆ ಅನಾರೋಗ್ಯ ಕೊಡ್ತಾನೆ. ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಅಂತ ಕರ್ತಾರೆ, ಸರ್ವ ವಿಧದ ಕಾರ್ಯಗಳಲ್ಲಿ ಯಶಸ್ಸು. ಬಿಕಾಸ್ ಸನ್ ಹ್ಯಾಸ್ ಗಾಟ್ ದ ಡೈರೆಕ್ಷನಲ್ ಸ್ಟ್ರೆಂತ್. ದಾನ ಧರ್ಮ ಮಾಡ್ತಾನೆ ಸೂರ್ಯ, ಮಾಡಿಸ್ತಾನೆ. ಸಂತಾನ ಸೌಖ್ಯ, ವಾಹನ ಸೌಖ್ಯ, ಧನ ಬಲ ಸಂಪನ್ನ ಆಗ್ತಾನೆ. ಕುಶಾಗ್ರ ಬುದ್ಧಿ ಮತ್ತು ಯಶಸ್ವಿ ಜೀವನ. ಸರ್ಕಾರದ ಕೃಪೆ ಇರುತ್ತೆ. ವೀಕ್ಷಕರು, ಇನ್ನು ಪೂರ್ವಾರ್ಧದಲ್ಲಿ ಉತ್ತಮ ಫಲಗಳಾದರೆ ಉತ್ತರಾರ್ಧದಲ್ಲಿ ಅತಿ ಉತ್ತಮ ಫಲಗಳು. ಅದು ಹೇಗೆ? ಉತ್ತರಾರ್ಧದಲ್ಲಿ ಲಾಭ ಭಾವದಲ್ಲಿ ಸಂಚರಿಸುತ್ತಾ ಪಂಚಮ ಭಾವವನ್ನು ಸಕ್ರಿಯಗೊಳಿಸಿ ಇಚ್ಛಾಪೂರ್ತಿಯನ್ನ ಯೋಗವನ್ನು ನಿರ್ಮಾಣ ಮಾಡಿದ್ದಾನೆ. 11th house is nothing but gains. ರಾಷ್ಟ್ರಾಧಿಪತಿ ಇನ್ 11th house. ಗೇನ್ಸ್ ಅಂಡ್ ಪ್ರಾಫಿಟ್ಸ್. ಎಲ್ಲಾ ರೀತಿಯ ಸುಖಗಳು ಸಿಗ್ತವೆ, ಸ್ವಾರ್ಥ ಹೆಚ್ಚಾಗುತ್ತೆ, ನಾನು ನನ್ನದು. ಸೂರ್ಯ ಈಸ್ ಎ ಕಾರಕ ಫಾರ್ ಈಗೋ ಅಂಡ್ ಜೆಲಸಿ ಇಫ್ ಈಸ್ ಅಫ್ಲಿಕ್ಟೆಡ್. ಇಲ್ಲಿ ಅಫ್ಲಿಕ್ಟೆಡ್ ಆಗಿಲ್ಲ, ಆದರೆ ಲಾಭ ಭಾವದಲ್ಲಿ ಬಂದಾಗ ಎಲ್ಲವೂ ಸಹಜವಾಗಿ ಸಿಗುತ್ತೆ. ಎಲ್ಲ ಆಸೆ ಆಕಾಂಕ್ಷೆಗಳು ಪೂರ್ತಿ ಆಗ್ತವೆ ಮತ್ತು ಮನುಷ್ಯ ತನ್ನ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾನೆ.
ಇಂಪಾರ್ಟೆನ್ಸ್ ಟು ಮೀ ಅಂಡ್ ಮೈ ಸೆಲ್ಫ್, ಮೈ ಡಿಸೈರ್ಸ್. ಇಂಥ ಸೂರ್ಯ ಮದ್ಯಪಾನ ಮಾಡಿದರೆ ಕಡಿಮೆ ಫಲಗಳನ್ನು ಕೊಡ್ತಾನೆ, ಶುಭ ಫಲಗಳನ್ನು. ಉಗುಳಿದರೆ ಕಡಿಮೆ ಫಲಗಳನ್ನು ಕೊಡ್ತಾನೆ. ಇದು ನೆನಪಲ್ಲಿ ಇಟ್ಕೋಬೇಕು. ಆಗ ದುರ್ಬಲನಾಗ್ತಾನೆ. ಹೀಗಾಗಿ ಭಾಗ್ಯ ಕಡಿಮೆ ಆಗುತ್ತೆ ವೀಕ್ಷಕರು. ಅಪಾರವಾದ ಆಸ್ತಿ ಗಳಿಸುವ ಯೋಗ ಕೆಲವರಿಗೆ ಬರುತ್ತೆ. ಸಿರಿವಂತಿಕೆಯ ಗದ್ದುಗೆನೇ ಇರುವಂತಹ ಯೋಗ ಕೆಲವರಿಗೆ ಬರುತ್ತೆ. ನಿಶ್ಚಲ ಮತ್ತು ನಿರ್ಮಲವಾದ ಮನಸ್ಸು ಬರುತ್ತೆ. ನ್ಯಾಯದಿಂದ ಕೆಲವರು ಸಂಪಾದನೆ ಮಾಡುವಂತ ಯೋಗ. ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದರಿಂದ. ಸರ್ಕಾರದಿಂದ ಲಾಭ, ವಾಹನದಿಂದ ಸೌಖ್ಯಗಳು ಬರುವಂಥದ್ದು. ಶತ್ರುಗಳು ನಿಮ್ಮನ್ನು ಕಂಡು ಈರ್ಷ್ಯೆ ಮಾಡುವರು, ನಿಮ್ಮನ್ನು ಕಂಡು ಉರಿಯುವಂತ ಒಂದು ಸಮಯ. ಅನೇಕ ಪ್ರಕಾರ ಧನಧಾನ್ಯ ಸಮೃದ್ಧಿ, ಗೋತ್ರ ಸಮೃದ್ಧಿ, ಶೋಕರಹಿತ ಜೀವನ, ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಸೂರ್ಯ ಕೊಡ್ತಾನೆ. ಸೂರ್ಯ ಇಸ್ ಎ ಲೀಡರ್. ಸತ್ಕರ್ಮದಲ್ಲಿ ಒಂದು ಪ್ರವೃತ್ತಿ ಬರುತ್ತೆ. ಕೀರ್ತಿ, ಧನವಂತನಾಗ್ತಾನೆ. ಮತ್ತೆ ಭೂಪತಿ ಯೋಗವನ್ನು ಸೂರ್ಯ ನಿರ್ಮಾಣ ಮಾಡುವಂಥದ್ದು. ನಿತ್ಯ ಧನ ಪ್ರಾಪ್ತಿ, ಎವ್ರಿ ಡೇ ಯು ವಿಲ್ ಅರ್ನ್ ಅಂತ ಬರುತ್ತೆ. ದಿನಾಲೂ ಯಾವುದಾದ್ರೂ ಒಂದು ಸೋರ್ಸ್ನಿಂದ ದುಡ್ಡು ಬರುವಂಥದ್ದು. ಹಣದ ಹೊಳೆ ಹರಿಸ್ತಾನೆ ಸೂರ್ಯ. ಈ ಮಾಸ ತುಂಬಾ ಚೆನ್ನಾಗಿದೆ. ರಾಷ್ಟ್ರಾಧಿಪತಿಯ ಆರೋಗ್ಯ ಸಂಚಾರ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಹಿ ವಿಲ್ ಬೂಸ್ಟ್ ಯುವರ್ ಇಮ್ಯುನಿಟಿ ಪವರ್. ಇನ್ನು ಬುಧನ ಸಂಚಾರ ವೀಕ್ಷಕರೇ, ಆರಂಭದ 27 ದಿನ 3 ವಾರ ಬುಧ ಲಾಭ ಭಾವದಲ್ಲಿ, ನಂತರ ವ್ಯಯ ಭಾವದಲ್ಲಿ ಸಂಚಾರ ಮಾಡುವಂಥದ್ದು. ಆರಂಭದ ಒಂದು 27 ದಿನ ಬುಧ ಲಾಭದಲ್ಲಿ ಸಂಚರಿಸುತ್ತಾ ವಜ್ರದಂತೆ ಹೊಳೆಯುವಂತಹ ಒಂದು ಜೀವನವನ್ನು ಕೊಡ್ತಾನೆ. ಸರ್ವತ್ರ ಶುಭ, ಧನಧಾನ್ಯ ಸಮೃದ್ಧಿ ಬುಧನಿಂದ, ಅಭಿವೃದ್ಧಿ, ಗಣಿತ ವಿಚಾರದಲ್ಲಿ ಆಸಕ್ತಿ, ವ್ಯವಸಾಯದಲ್ಲಿ ವೃದ್ಧಿ, ದೇವರಲ್ಲಿ ಒಂದು ನಂಬಿಕೆ ಬರುತ್ತೆ, ಭಕ್ತಿ ಹೆಚ್ಚಾಗುತ್ತದೆ, ಸತ್ಕರ್ಮವನ್ನ ಮಾಡುವಂತಹ ಯೋಗ, ದೈವತಾ ಕಾರ್ಯಕ್ಕೆ ಖರ್ಚು, ಅನ್ನದಾನ ಮಾಡುವ ಯೋಗ, ಉತ್ತಮ ಕೆಲಸಕ್ಕಾಗಿ ಧನ ವಿನಿಯೋಗ ಮಾಡುವಂಥದ್ದು, ಸತ್ಯವನ್ನ ಮಾತಾಡುವಂಥದ್ದು, ವಿಪುಲವಾದ ಧನ ಸಂಪತ್ತನ ಬುಧಗಳು ಕೊಡ್ತಾನೆ. ಸೇವಕರಿಂದ ಸೌಖ್ಯ. ಇದೇ ಬುಧ ವೀಕ್ಷಕರೇ ಮುಂದೆ ಕೊನೆಯ ವಾರದಲ್ಲಿ ವ್ಯಯಭಾವದಲ್ಲಿ ಬರ್ತಾನೆ. 9th Lord in 12th house, 12th Lord in 12th house. 12ನೇ ಭಾವಕ್ಕೆ 12ನೇ ಭಾವಾಧಿಪತಿಯಾಗಿ ಬಂದಾಗ ಸರಳ ವಿಪರೀತ ರಾಜಯೋಗದ ರೂಪದಲ್ಲಿ. ಯೂಸ್ವಲಿ ನೈಸರ್ಗಿಕವಾದಂತಹ ಮೀನರಾಶಿಯಲ್ಲಿ 12ನೇ ಭಾವದಲ್ಲಿ ಬುಧ ನೀಚನಾಗ್ತಾನೆ. ಹೀಗಾಗಿ ಬುಧ 12th ಹೌಸ್ ಅಲ್ಲಿ ಉತ್ತಮ ಫಲವನ್ನು ಕೊಡುವುದಿಲ್ಲ. ಬಟ್ ರಾಜಯೋಗದ ರೂಪದಲ್ಲಿ ಕೆಲವು ಶುಭ ಫಲವನ್ನು ಕೊಡ್ತಾನೆ, ಸರಳ ರಾಜಯೋಗದ ರೂಪದಲ್ಲಿ. ಉಳಿದಂತೆ ಭಾಗ್ಯ ದೂರದಲ್ಲಿ ಮಿಂಚುತ್ತದೆ. ಲೋಕಲ್ ನಲ್ಲಿ ಪ್ರತಿಬಂಧಕತೆ ಬರುತ್ತೆ. ನೀವು ಏನಾದ್ರು ಲೋಕಲ್ ಏರಿಯಾದಲ್ಲಿ ಇದ್ರೆ, ಸ್ವಂತ ಜನ್ಮಸ್ಥಳದಲ್ಲಿದ್ರೆ ಆಕಾಶಕ್ಕೆ ಕಳಿಸಿ ಬಿದ್ದಂಗ ಅನಿಸುತ್ತೆ. ದುಃಖಗಳ ಸಮಸ್ಯೆಯನ್ನ ಬುಧ ಕೊಡ್ತಾನೆ. ತನ್ನ ಸ್ವಾರ್ಥಕ್ಕಾಗಿ ಸುಳ್ಳು ಮಾತಾಡೋದು, ನೆರೆಹೊರೆಯವರಿಗೆ ಸಮಸ್ಯೆಯನ್ನ ನಿರ್ಮಿಸುವಂಥದ್ದು, ಅಕ್ಕಪಕ್ಕದವರಿಗೆ ತೊಂದರೆಯನ್ನ ನಿಮ್ಮಿಂದ ಆಗುತ್ತೆ. ಯಾವುದೇ ಒಂದು ವಿಚಾರದ ಕುರಿತು ಸ್ಥಿರವಾದ ನಿರ್ಣಯ ತೆಗೆದುಕೊಳ್ಳಲು ಆಗೋಲ್ಲ, ಗೊಂದಲ ಇರುತ್ತೆ, ನಿದ್ರೆ ಹಾಳಾಗುತ್ತೆ. 12th ಹೌಸ್ ಶಯನ ಭಾವ. ರವಿಯೊಂದಿಗಿದ್ರೆ ಆ ನಕಾರಾತ್ಮಕ ಫಲಗಳು ಕಡಿಮೆ ಇರ್ತಾವೆ. ಆದ್ರೆ ಇಲ್ಲಿ ರವಿ ಕೊನೆಯ ವಾರ ಬುಧನ ಜೊತೆ ಇಲ್ಲ. ಜನರಿಗೆ ನಿಮ್ಮ ಮಾತುಗಳು ಇಷ್ಟವಾಗ್ತವೆ. ತಾಯಿಗೆ ಮಾತ್ರ ಇಲ್ಲಿ ತೊಂದರೆಯನ್ನು ಕೊಡ್ತಾರೆ. ಇಲ್ಲಿ ಬುಧನ ಪ್ರಭಾವದ ಕಾರಣ ತೊಂದರೆ ಆಗುತ್ತೆ ನಿಮ್ಮಿಂದ. ಕೆಲವರಿಗೆ ಇತರ ಅನ್ಯ ಗ್ರಹಾಲಯಸ್ಥೆ, ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡುವಂತ ಯೋಗ ಇರುತ್ತೆ. ಕುಜ ಆರಂಭದ 20 ದಿನ ಭಾಗ್ಯ ಭಾವದಲ್ಲಿ ಸಂಚಾರ ಮಾಡುತ್ತಾ ಶತ್ರುಗಳಿಂದ ತೊಂದರೆ, ಶತ್ರು ಪೀಡೆಯ ಅವ್ಯಕ್ತ ಭಯ, ಹಾನಿ, ಅರ್ಥ ಹಾನಿ. ಕೊನೆಯ 10 ದಿನ ಕುಜ ಕೂಡ ದಿಕ್ಬಲವನ್ನು ಪಡಿತಾನೆ. ಸಿಂಹ ರಾಶಿಗೂ ಕೂಡ ಕುಜ ಒಬ್ಬ ಬಾಧಕ ಗ್ರಹ. ನೆಗೆಟಿವ್ಲಿ ಸ್ಟ್ರಾಂಗ್ ಆಗ್ತಾನೆ. ಸೂರ್ಯ ಹೇಗೆ ದಿಕ್ಬಲ ಪಡೆದಾಗ ಪಾಸಿಟಿವ್ಲಿ ಸ್ಟ್ರಾಂಗ್ ಆಗಿದ್ದ, ಕುಜ ಕೂಡ ದಕ್ಷಿಣ ದಿಕ್ಕಿನಲ್ಲಿ 10ನೇ ಭಾವದಲ್ಲಿ ಇಲ್ಲಿ ದಿಕ್ಬಲ ಪಡೆದಿದ್ದಾನೆ. ಆದ್ರೆ ಅವನು ನೆಗೆಟಿವ್ಲಿ ಸ್ಟ್ರಾಂಗ್ ಆಗಿದ್ದಾನೆ. ಕಾರಣ ಬಾಧಕೇಶ ದಿಕ್ಬಲ ಪಡೆದಾಗ ಬಾಧಕತೆ ಹೆಚ್ಚಾಗುತ್ತೆ. ಪಿತೃ ಕುಟುಂಬಕ್ಕೆ ಶೋಕ, ತಂದೆಯ ಕುಟುಂಬಕ್ಕೆ. ಯಾರಿಗೆ ತಂದೆ ಇಲ್ಲ ಅವ್ರಿಗೆ ತೊಂದರೆ ಇರಲ್ಲ, ಬೇರೆ ರೀತಿಯ ಸಮಸ್ಯೆಗಳು. ಬಟ್ ಆರ್ಥಿಕವಾಗಿ ಒಂದು ಲಾಭ ಕೊಡ್ತಾನೆ ಕುಜ. ಅತಿಯಾದ ಧೈರ್ಯ ಕೊಡ್ತಾನೆ. ಅರ್ಥತ್ರಿಕವನ್ನು ಸಕ್ರಿಯಗೊಳಿಸ್ತಾನೆ. ಇನ್ನು ಶನೈಶ್ವರ ಅಷ್ಟಮ ಭಾವದಲ್ಲಿದ್ದಾನೆ. 6th Lord and 7th Lord in 8th house. ಶನಿಯು
ಚಕ್ರವ್ಯೂಹವನ್ನು ನಿರ್ಮಿಸಿದ್ದಾನೆ. ಸಂಗಾತಿಯ ಸೌಖ್ಯ ಇರಲ್ಲ, ದಾಂಪತ್ಯ ಸೌಖ್ಯ ಇರಲ್ಲ, ಐಸೋಲೇಷನ್ ಇರುತ್ತೆ, ಇನ್ಲಾಸ್ಗಳ ಕಾಟ ಇರುತ್ತೆ. ಈ ಪ್ರೀತಿ ಪ್ರೇಮ ಮಾಡುವವರೆಗೂ ಕೂಡ ಇಲ್ಲಿ ಐಸೋಲೇಷನಲ್ಲಿ ಶನಿ ಇರ್ತಾನೆ. ನಿರಂತರವಾಗಿ ಕಮ್ಯುನಿಕೇಷನ್ ಬ್ರೇಕಪ್ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹೆಚ್ಚಾಗ್ತವೆ. 8th ಲಾರ್ಡ್ ಇನ್ 8th ಹೌಸ್ ಆಗಿ ಈ ಶನಿ 7th ಲಾರ್ಡ್ ಇನ್ 8th ಹೌಸ್ ಬಂದಾಗ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ಬಂದಾಗ ಸಂಗಾತಿಯ ಜೀವನದಲ್ಲಿ ಪರಿವರ್ತನೆ, ನಿಗೂಢ ರಹಸ್ಯ ಬೆಳವಣಿಗೆ ಬರುತ್ತೆ. ಇಲ್ಲಿ ನಿಮಗೆ ಚಕ್ರವ್ಯೂಹದಲ್ಲಿ ಸಿಲುಕಿಸ್ತಾನೆ. ಸೀಕ್ರೆಟ್ ಅಬೌಟ್ ಸಂಗಾತಿ. ನೀವು ಕೂಡ ಇಲ್ಲಿ ಅನ್ಯರಲ್ಲಿ ಆಸಕ್ತಿ ಕೊಟ್ಟು ಬರುತ್ತೆ. ಕಾರಣ ಅಷ್ಟಮದ ಶನಿ ಮತ್ತು ರಾಶಿಯಲ್ಲಿರುವ ಸಪ್ತಮದ ರಾಹು, 7th ಹೌಸ್ ರಾಹು, 8th ಹೌಸ್ ಶನಿ ವಿಲ್ ಗಿವ್ ಇಂಟ್ರೆಸ್ಟ್ ಇನ್ ಎಕ್ಸ್ಟ್ರಾ ಮೆಂಟಲ್ ಅಫೇರ್ಸ್. ಸಾಮಾನ್ಯ ಫಲಗಳು ವೈಯಕ್ತಿಕವಾಗಿ ತೆಗೆದುಕೋತು. ಡೋಂಟ್ ಟೇಕ್ ಇಟ್ ಪರ್ಸನಲ್. ಕೆಲವರಿಗೆ ಈ ರೀತಿ ಆಗುತ್ತೆ. ಅನ್ಯರಲ್ಲಿ ಆಸಕ್ತಿ ಬರುತ್ತೆ. ರಾಶಿಯಲ್ಲಿರುವಂತಹ ಒಂದು ಕೇತು ಸ್ವಂತ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡುವ ಹಾಗೆ ಮಾಡ್ತಾನೆ. ಇನ್ನು ಗುರುಬಲ ಕೂಡ ಕಳೆದುಕೊಂಡಿದ್ದೀರಾ, ಇನ್ನೊಂದು ನೆಗೆಟಿವ್ ಪಾಯಿಂಟು. ಗುರು 8th ಲಾರ್ಡ್ ಇನ್ 12th ಹೌಸ್ ಸರಳ ವಿಪರೀತ ರಾಜಯೋಗದ ರೂಪದಲ್ಲಿ ನೈಸರ್ಗಿಕ ಶುಭಗ್ರಹನಾಗಿ ಶುಭಫಲ ಕೊಡ್ತಾನೆ. ಆದರೆ 5th ಲಾರ್ಡ್ ಇನ್ 12th ಹೌಸ್ ಬಂದಾಗ ಗುರುಬಲ ಇರಲ್ಲ, ಗುರುಬಲ ಲಾಸ್ಟ್ ಆಗಿದೆ, ಲೂಸ್ ಆಗಿದೆ. ಸಂತಾನ ದೂರ ವಾಸ ಮಾಡುವಂಥ ಯೋಗ, ಸಂತಾನದ ಜೀವನದಲ್ಲಿ ಪರಿವರ್ತನೆ, ಸಂತಾನಕ್ಕೆ ಸ್ಥಳಾಂತರ, ಈ ರೀತಿ ಇರುತ್ತೆ. ಶುಭ ಫಲಗಳಿಗೆ, ಶುಭ ಕಾರ್ಯಗಳಿಗೆ ಇಲ್ಲಿ ಖರ್ಚು ಮಾಡಬೇಕಾಗುತ್ತೆ. ಸಂತಾನ ಜೀವನದಲ್ಲಿ ಒಂದು ಪರಿವರ್ತನೆ ಅಂತ ಬರುತ್ತೆ ವೀಕ್ಷಕರೇ. ಇದಾಗಿತ್ತು ಜೂನ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗುರುದೇವರು.